ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಸೊ ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ಒಳ್ಳೊಳ್ಳೆ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್, ಇದು ಲೇಡೀಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನು. ಡಿಲಿವರಿ ಮಗು ಹುಟ್ಟಿದ ನಂತರ ತಾಯಿಯ ಅಂದರೆ ಮದರ್ಗೆ ತಾಯಿಯ ಜೀವನ ಶೈಲಿ ಮತ್ತು ಆಹಾರ ಏನೇನು ತೊಗೋಬೇಕು, ಎಷ್ಟೋ ಜನಕ್ಕೆ ಕಾಡುವಂತಹ ಪ್ರಶ್ನೆಗಳು. ಸೊ ಡಾಕ್ಟರ್ ಎಲ್ಲ ತೊಗೊಳ್ಳಿ, ಎಲ್ಲ ತಿನ್ನಿ ಅಂತಾರೆ. ಏನೇನು ಅವಾಯ್ಡ್ ಮಾಡಬೇಕು, ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಅಂತ ನಾನು ಇದರಲ್ಲಿ ಕಂಪ್ಲೀಟ್ ವಿಡಿಯೋ, ನಿಮ್ಮ ಜೀವನ ಶೈಲಿನ ಯಾವ ಥರ ರೂಪಿಸ್ಕೋಬೇಕು ಅನ್ನೋದು ಕಂಪ್ಲೀಟ್ ವಿಡಿಯೋನ, ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಂದ ಕೊನೆವರೆಗೂ ನೋಡಿ. ಒಂದು ಮಾಹಿತಿ ಮಿಸ್ ಆದರೂ ನಿಮಗೆ ಲಾಸ್ ಆಗುತ್ತೆ, ಅದಕ್ಕೋಸ್ಕರ ಫಸ್ಟಿಂದ ಕೊನೆವರೆಗೂ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಬನ್ನಿ, ಯಾಕೆ ತಡ ಮಾಡೋದು, ನಾವು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದು ನಿಮಗೆ ಡಿಲಿವರಿ ಆಗಿದ ನಂತರ ನಿಮ್ಮ ದೇಹ ಫುಲ್ಲು ವೀಕ್ನೆಸ್ ಆಗಿರುತ್ತೆ. ಸೊ ನಮಗೆ ಯಾವುದೇ ರೀತಿಯಂಥ ಶಕ್ತಿ ಇರೋದಿಲ್ಲ, ಓಕೆನಾ. ಎಲ್ಲ ನಮಗೆ ಮಗು ಅಂದರೆ ಇವಾಗ ನಾರ್ಮಲ್ ಆಗಿರೋದಾಗಿರಲಿ, ಸಿಸೇರಿಯನ್ ಆಗಿರೋದಾಗಿ ಎಲ್ರಿಗೂ ಇಬ್ರಿಗೂ ಇನ್ಕ್ಲೂಡ್ ಆಗುತ್ತೆ ಈ ಒಂದು ಮಾಹಿತಿ ಆಗಿರ್ಬೋದು. ದೇಹ ತುಂಬ ಚೇಂಜ್ ಆಗಿರುತ್ತೆ, ನಮ್ಮ ದೇಹ ಮೊದಲಿನ ಥರ ಇರೋದಿಲ್ಲ, ಓಕೆನಾ. ಮೊದಲಿನ ಥರ ಇರೋದಕ್ಕೆ ನಮಗೆ ತುಂಬಾ ಕಷ್ಟ ಆಗುತ್ತೆ. ಮತ್ತು ಈ ಒಂದು ಟೈಮಲ್ಲಿ ಒಳ್ಳೆಯ ಆಹಾರ ಮತ್ತು ಒಳ್ಳೆ ಲೈಫ್ ಸ್ಟೈಲ್, ನಮ್ಮ ಒಳ್ಳೆ ಜೀವನ ಶೈಲಿನ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ದೇಹ ಮುಂಚೆ ಹೇಗಿತ್ತು ಹಾಗೆ, ನನಗೂ ಅಷ್ಟೇ ಇವಾಗ ನಾನು ಮುಂಚೆ ಹೇಗಿದ್ದೀನ ಅಂದರೆ ಪ್ರೆಗ್ನೆಂಟ್ಗಿಂತ ಮುಂಚೆ ಹೇಗಿದ್ದೀನೋ ಆ ರೀತಿ ನನಗೆ ಫೀಲ್ ಆಗ್ತಿದೆ, ಓಕೆನಾ. ನಿಮಗೂ ಇದೇ ಥರ ನನ್ನ ಜೀವನ ಶೈಲಿ ಮತ್ತು ನಾನು ಸ್ವಲ್ಪ ಕಲೆಕ್ಟ್ ಮಾಡಿರೋಂಥ ಪಾಯಿಂಟ್ಸ್, ಎಲ್ಲರ ಹತ್ರ ತಿಳ್ಕೊಂಡು ಮಾಡಿರೋಂಥ ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಕೂಡ ಆ ರೀತಿ ನಿಮ್ಮ ಲೈಫ್ ಸ್ಟೈಲ್ನ ತೊಗೊಂಡ್ರೆ ಒಂಥರ ಆರಾಮಾಗಿ ಇರ್ಬೋದು. ಮತ್ತು ಹಾಗೆ ಮಗುವಿಗೆ ಬೇಕಾಗಿರೋಂಥ ಅತ್ಯಮೂಲ್ಯವಾದಂಥ ಹಾಲು ಕೂಡ ಹೇಗೆ ಇನ್ಕ್ರೀಸ್ ಆಗ್ಬೋದು, ಎದೆ ಹಾಲು ಕೂಡ, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫುಲ್ಲು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಇರುತ್ತೆ. ಜೀವನ ಶೈಲಿ ಯಾವ ಥರ ಇರಬೇಕು ಅಂತ ಹೇಳೋದಾಯಿತು ಅಂತ ಅಂದರೆ, ಸೊ ನಿಮಗೆ ಅತಿ ಹೆಚ್ಚಾಗಿ ನಾನು ಆಲ್ರೆಡಿ ಹೇಳಿದ್ರೆ ನಿದ್ದೆ ಮಾಡಬೇಕಾಗುತ್ತೆ, ಮತ್ತು ನಿಮಗೆ ಅತಿ ಹೆಚ್ಚು ವಿಶ್ರಾಂತಿ ಬೇಕಾಗುತ್ತೆ. 3 months ಆದರೂ ನೀವು ಚೆನ್ನಾಗಿ ರೆಸ್ಟ್ ತೊಗೊಳ್ಳಿ. ರೆಸ್ಟ್, ಮಗು ಮಲ್ಕೊಂಡಾಗ ಮಲ್ಕೊಳ್ಳೋ ಅಂಥದ್ದು, ಮಗು ಎದ್ದಿದ್ದಾಗ ನಿಮ್ಮ ಅಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ರೆಸ್ಟ್ ಮಾಡೋ ಅಂಥದ್ದು. ಅತಿಯಾಗಿ ನಿದ್ದೆ ಇರಲ್ಲ, ಯಾಕಂದರೆ ರಾತ್ರಿ ಎಲ್ಲ ಫೀಡ್ ಮಾಡಬೇಕಾಗೋದಲ್ಲ, ಅದಕ್ಕೋಸ್ಕರ ನಿದ್ದೆ ಅನ್ನೋದು ಚೆನ್ನಾಗಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸೊ ಆಯಿತು. ನೀವು 1 monthವರೆಗೂ ಏನೂ ಮಾಡೋಕ್ಕೆ ಹೋಗಬೇಡಿ. 1 month ಆದಮೇಲೆ ನೀವು ಡಾಕ್ಟರ್ ಸಜೆಷನ್ ತೊಗೊಂಡು ವ್ಯಾಯಾಮ ಮಾಡೋರು, ಮುಂಚೆ ನೀವೇನಾದರೂ ವ್ಯಾಯಾಮ ಮಾಡ್ತಿದ್ರೆ ಡಾಕ್ಟರ್ ಸಜೆಷನ್ ತೊಗೊಂಡು ವ್ಯಾಯಾಮ ಮಾಡಿ. ವಾಕಿಂಗ್ ಮಾತ್ರ ನೀವು ಡಾಕ್ಟರ್ ಸಜೆಷನ್ ಇಲ್ದಿರೇ ಎಲ್ಲರೂ ಕೂಡ ವಾಕಿಂಗನ್ನು ಮಾಡ್ಬೋದಾಗಿತ್ತು, ಓಕೆನಾ. ನಿಧಾನವಾಗಿ ಓಡಾಡೋ ಅಂಥದ್ದು ಮತ್ತು ವ್ಯಾಯಾಮ ಮಾಡೋ ವ್ಯಾಯಾಮ ಶೈಲಿನ ಮಾಡ್ಕೊಳ್ಳಿ. ಹೊಟ್ಟೆ ಕಡಿಮೆ ಆಗೋದಕ್ಕೆ ಎಕ್ಸಸೈಸ್ಗಳು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಹೊಟ್ಟೆಗೆ ಬೆಲ್ಟ್ ಏನಾದರೂ ಹಾಕ್ಕೊತೀರ ಅಂತಂದರೆ ಹಾಕ್ಕೊಡಿ, ಇಲ್ಲ ಎಕ್ಸಸೈಸ್ ಮಾಡಿ ಕೂಡ ಕಮ್ಮಿ ಮಾಡ್ಕೋಬೋದು. ನಾನು ಯಾವುದೇ ರೀತಿಯಂಥ ಬೆಲ್ಟ್ ಆಗಲಿ ಸೀರೆ ಆಗಲಿ ಹೊಟ್ಟೆಗೆ ಏನೂ ಕಟ್ಟಿಲ್ಲ, ಎಕ್ಸಸೈಸ್ ಮಾಡಿಕೊಂಡೆ ನನ್ನ ಹೊಟ್ಟೆನ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ. ಆ ಎಕ್ಸಸೈಸ್ ವಿಡಿಯೋ ಹಳೆ ವಿಡಿಯೋಗಳಲ್ಲಿ ಇದೆ, ಸೊ ನೀವು ಅದನ್ನು ಹೋಗಿ ಚೆಕ್ ಮಾಡ್ಕೋಬೋದು, ಓಕೆನಾ. ಮತ್ತು ಬಿಸಿನೀರಲ್ಲೇ ಸ್ನಾನ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ತಲೆಗೆ ಸ್ನಾನ ಮಾಡಬೇಡಿ. ವೀಕಲ್ಲಿ 1 ಸತಿ ಮಾತ್ರ ತಲೆಗೆ ಸ್ನಾನ ಮಾಡಿ. ತಲೆಗೆ ಸ್ನಾನ ಮಾಡಿದ ತಕ್ಷಣ ಮಗುಗೆ ಹಾಲನ್ನ ಕುಡಿಸ್ಬೇಡಿ. ತಲೆಗೆ ಸ್ನಾನ ಮಾಡಿ ಒಂದು ಅರ್ಧ ಅವರ್ ಆದಮೇಲೆ ಮಗುಗೆ ಹಾಲನ್ನು ಕುಡಿಸಿ. ತಲೆ ಫುಲ್ ತಣ್ಣಗಿರುತ್ತೆ, ಆಗ ಮಗುವಿಗೆ ನೆಗಡಿ ಆಗೋವಂಥ ಚಾನ್ಸಸ್ ಇರುತ್ತೆ. ನಾನು ಫಾಲೋ ಮಾಡಿರೋಂಥ ಟ್ರಿಕ್ಸನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ತಲೆಗೆ ಸ್ನಾನ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ, ಮಗುಗೆ ಕುಡಿಸ್ಬೋದಲ್ಲ ಹಾಲು ಅಂತ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಮಗುಗೆ ಹಾಲು ಕುಡಿಸಿದ ತಕ್ಷಣ ಹೋಗಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಮಗು ಮಲಗಿದಾಗ ಹೋಗಿ ತಲೆಗೆ ಸ್ನಾನ ಮಾಡ್ಕೊಂಬಂದು ಚೆನ್ನಾಗಿ ತಲೆಯನ್ನು ಒಣಗಿಸ್ಕೋಬೇಕಾಗುತ್ತೆ. ಹಂಗೆ ಬಿಡಬೇಡಿ, ಥಂಡಿ ನಿಮ್ಗಾಗುತ್ತೆ. ಥಂಡಿ ಮೈಗೆ ಹಾಕ್ದಾಗ ಸನ್ನಿ ಆಗುತ್ತೆ ಅಂತ ಹೇಳ್ತಾರೆ ಹಳೆ ಕಾಲದವ್ರು. ಆ ಸನ್ನಿ ಆಯಿತು ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ನಿಮಗೂ ಪ್ರಾಬ್ಲಮ್ ಆಗುತ್ತೆ, ಮಗುಗೂ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಮೈಯೂ ಅಷ್ಟೇ ಬೆಚ್ಚಗೆ ಇಟ್ಕೋಬೇಕು. ಸ್ವೆಟರ್ ಹಾಕ್ಕೋಬೇಕಾಗುತ್ತೆ, ಕಾಲಿಗೆ ಸಾಕ್ಸನ್ನು ಹಾಕ್ಕೋಬೇಕಾಗುತ್ತೆ. ಯಾವಾಗಲೂ ನಾವು ಬೆಚ್ಚಗೆ ಇರಬೇಕಾಗುತ್ತೆ. ಸೊ ತಲೆಗೆ ಕಟ್ಕೋಬೇಕಾಗುತ್ತೆ, ಕಿವಿಗೆ ಕಾಟನ್ ಇಕ್ಕೋಬೇಕಾಗುತ್ತೆ. ಅದನ್ನೆಲ್ಲ ಫಾಲೋ ಮಾಡಿ. ಸೊ ನಾವು ಈಗಿನ ಕಾಲದವ್ರು ಅದೆಲ್ಲ ಫಾಲೋ ಮಾಡಲ್ಲ ಅಂತಂದರೆ ನಿಮ್ಮ ದೇಹ ನಿಮಗೆ ಅಂದರೆ ಮುಂಚೆ ಇರೋ ದೇಹ ನಿಮಗೆ ಮತ್ತೆ ಸಿಗೋದಿಲ್ಲ, ಯಾಕಂದರೆ ಅದು ಚೇಂಜಸ್ ಆಗ್ಬಿಡುತ್ತೆ. ಈ ಥರ ಎಲ್ಲ ಸ್ವಲ್ಪ ಒಂಚೂರು ರೆಸ್ಟ್ರಿಕ್ಷನ್ಸಿಂದ ಇದ್ದರೆ ನಿಮ್ಮ ದೇಹ ಅನ್ನೋದು ಮುಂಚೆ ಥರನೇ ಆಗುತ್ತೆ, ಓಕೆನಾ. ಓಕೆ, ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ನಿಮ್ಮ ಬಾಡಿ ಎಲ್ಲ ಮಸಾಜ್ ಮಾಡಿಕೊಡಿ. ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿ, ಅಂದರೆ ಹೊಟ್ಟೆ ಬೆಲ್ಟ್ ಅದೆಲ್ಲ ಕಟ್ಕೊಡಿ. ಅದೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ಆರೋಗ್ಯ ಇರುತ್ತೆ. ಮತ್ತು ಅದಾದಮೇಲೆ ಡಿಲಿವರಿ ನಂತರ ಅಯ್ಯೋ ನನಗೆ ಹಿಂಗಾಗೋಯ್ತಾ ಹಂಗಾಗೋಯ್ತಾ, ಮಗು ಜಾಸ್ತಿ ಆಡ್ತೈತೆ, ಮಗು ಇದು ಮಾಡ್ತೈತೆ ಅಂತ ನೀವು ಡಿಪ್ರೆಷನ್ಗೆ ಹೋಗೋದು, ನೀವು ಆಡೋ ಅಂಥದ್ದು, ಆಮೇಲೆ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು, ಅವೆಲ್ಲ ಮಾಡಬೇಡಿ. ನಿಮ್ಮ ಒಂದು ಹೆಲ್ತ್ಗೆ ತುಂಬ ಅಪಾಯಕಾರಿ ಅಂತಂದರೆ ಹೇಳ್ಬೋದಾಗಿರುತ್ತೆ, ಓಕೆನಾ. ಮತ್ತು
ಬ್ರೆಸ್ಟ್ ಫೀಡಿಂಗ್ ಟಿಪ್ಸು ಹೇಳಬೇಕು ಅಂತಂದರೆ 2-3 ಗಂಟೆಗೆ ಒಂದ್ಸತಿ ಹಾಲನ್ನು ಫೀಡ್ ಮಾಡಿ ಮಗುಗೆ. ಅತಿ ಹೆಚ್ಚಾಗಿ ನೀರನ್ನು ಕುಡೀರಿ. ನೀರು ಮಾತ್ರ ಕಂಪಲ್ಸರಿ 4 ಲೀಟರ್ಸ್ ಕುಡೀರಿ. 3-4 ಲೀಟ್ರ್ ನೀರು ಕುಡಿಯೋದ್ರಿಂದನೂ ಕೂಡ ಸಣ್ಣ ಆಗ್ತೀರಾ, ಮತ್ತು ಎದೆ ಹಾಲು ಕೂಡ ಹೆಚ್ಚಾಗುತ್ತೆ. ಹಾಗೆ ನಿಮಗೆ ಯಾವುದು ಸ್ಟ್ರೆಸ್ಸನ್ನು ಇಟ್ಕೋಬೇಡಿ. ಆ ಟೈಮಲ್ಲಿ ನೀವು ಯಾವುದು ಯೋಚನೆಗಳನ್ನು ಮಾಡಬೇಡಿ. ಮಗು ಮೇಲೆ ನೋಡಿಕೊಂಡು ಬಿಟ್ಬಿಡಿ. ಸೊ ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇತ್ತು ಅದನ್ನೆಲ್ಲ ಬಿಟ್ಬಿಟ್ಟು ಮಗು ಮೇಲೆ ನೀವು ಹಾಕ್ಬಿಟ್ಟು ಆರಾಮಾಗಿ ನೀವು ಇರಬೇಕಾಗುತ್ತೆ. ಆಗ ನಿಮಗೆ ಹೆಚ್ಚು ನೀವೇನಾದರೂ ಸ್ಟ್ರೆಸ್ ತೊಗೊಂಡ್ರೆ ಹಾಲು ಕಡಿಮೆ ಆಗುತ್ತೆ. ಓಕೆನಾ? ಅತಿಯಾಗಿ ನೀರನ್ನು ಕುಡೀರಿ, ಸ್ಟ್ರೆಸ್ ಕಡಿಮೆ ಇರಲಿ. ನಿಮ್ಗೇನಾದರೂ ಪ್ರಾಬ್ಲಮ್ ಆಯಿತು, ಯಾವಾಗ ಡಾಕ್ಟರ್ನ ಭೇಟಿ ಮಾಡಬೇಕು ಅಂತ ಅಂದರೆ, ನಿಮ್ಗೇನಾದರೂ ಬ್ಲೀಡಿಂಗ್ ಏನಾದರೂ ಆಗ್ತಾಯಿದೆ, ಹೆಚ್ಚು ರಕ್ತಸ್ರಾವ ಆಗ್ತಾಯಿದೆ ಅಂದರೆ ಆವಾಗ, ಮತ್ತು ಜ್ವರ ಬಂದಾಗ, ಏನಾದರೂ ಪ್ರಾಬ್ಲಮ್ ಹೊಟ್ಟೆ ಇವಾಗ ಸಿಸರಿಯನ್ ಮಾಡಿರ್ತಾರಲ್ಲ ಅವಾಗ ಏನಾದರೂ ಹೊಟ್ಟೆ ನೋವು ಆಗಿರ್ಬೋದು, ಆ ಥರ ಬರುತ್ತಲ್ಲ ಆವಾಗ, ಮತ್ತು ನಿಮ್ಗೇನಾದರೂ ಹಾಲೇನಾದರೂ ಬರಲ್ಲ, ಹಾಲಿನ ಸಮಸ್ಯೆ ಇತ್ತು ಅಂದರೆ ಆವಾಗ ಡಾಕ್ಟರ್ ಸಜೆಷನ್, ಇದೆಲ್ಲ ಡಾಕ್ಟರ್ ಸಜೆಷನ್ಗೆ ಹೋಗಿ ಅವ್ರನ್ನ ಕನ್ಸಲ್ಟ್ ಮಾಡಿ. ಅದಷ್ಟು ಇಲ್ಲ ನಾರ್ಮಲ್ ಅಂತಂದರೆ ಮನೆಯಲ್ಲೇ ನೀವು ಎಲ್ಲ ಮಾಡ್ಕೋಬೋದಾಗಿರುತ್ತೆ. ಓಕೆನಾ? ನಿಮಗೆ ಮುಖ್ಯವಾಗಿ ಬೇಕಾಗಿರೋವಂಥದ್ದು ಬಿಸಿ ಆಹಾರವನ್ನು ಸೇವಿಸಿ. ಓಕೆನಾ? ಒಳ್ಳೆ ವಿಶ್ರಾಂತಿನ ತೊಗೋಬೇಕಾಗುತ್ತೆ ನೀವು. ಇದು ಮೇಯ್ನು. ಒಳ್ಳೆ ಬಿಸಿ ಆಹಾರ, ವಿಶ್ರಾಂತಿ ತೊಗೊಳ್ಳಿ. ಆಮೇಲೆ ಒಳ್ಳೆ ಪೌಷ್ಟಿಕ ಆಹಾರ, ಪ್ರೋಟೀನ್ ಇರೋವಂಥದ್ದು ತಿನ್ನಿ. ಮನಸ್ಸಿಗೆ ನೆಮ್ಮದಿ, ಸ್ಟ್ರೆಸ್ ಕಡಿಮೆ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಒಂದು ಫ್ಯಾಮಿಲಿ ಹೆಲ್ಪು ತುಂಬಾ ಬೇಕಾಗುತ್ತೆ. ನಾರ್ಮಲಾಗಿ ಅಮ್ಮಂದರು ಎಲ್ಲರೂ ಮಾಡ್ತಾರೆ ಹೆಲ್ಪು. 3 ಮಂತ್ಸ್ವರೆಗೂ ಕಂಪ್ಲೀಟಾಗಿ ರೆಸ್ಟ್ ಮಾಡಿ, ಯಾವುದೇ ರೀತಿಯಂಥ ಕೆಲಸ ತಾಪತ್ರೆ ಆಗೋದ್ರಿಂದ ಎಲ್ಲ ದೂರ ಇದ್ಬಿಟ್ಟು ಮಗು ಆಯಿತು ನೀವಾಯಿತು ಅಷ್ಟೇ ಮಗುಗೆ ಹಾಲು ಕುಡಿಸೋದು ಒಂದು ಜವಾಬ್ದಾರಿ. ಮಿಕ್ಕಿದ್ದು ನಿಮ್ಮ ಅಮ್ಮ ಕೈಯಲ್ಲಿ ಕೊಡಿ, ನೀವು ಆರಾಮಾಗಿ ರೆಸ್ಟ್ ಮಾಡ್ಕೊಳ್ಳಿ. ಇದನ್ನು ನೀವು ಮಾಡಿದ್ದೇ ಆದರೆ ಸೊ ನೀವು ಕೂಡ ನಂತರ ಆರಾಮಾಗಿ ಜೀವನ ಥರ ಸಣ್ಣ ಆಗ್ಬೋದು. ಒಳ್ಳೆ ಮುಂಚೆ ಯಾವ ಥರ ನಿಮ್ಮ ದೇಹ ಇತ್ತು, ನಿಮ್ಮ ದೇಹ ಯಾವ ಥರ ಸಪೋರ್ಟ್ ಮಾಡ್ತಿತ್ತು ಎಲ್ಲದಕ್ಕೂ ಈಗಲೂ ಕೂಡ ಅದೇ ಥರ ಸಪೋರ್ಟ್ ಮಾಡೋದಕ್ಕೆ ಒಳ್ಳೆ ಇದಾಗುತ್ತೆ. ಇದು ನಿಮ್ಮ ಡಯಟ್, ಫುಡ್ ಪ್ಲ್ಯಾನ್ ಮತ್ತು ಏನೋ ನಿಮ್ಮ ಲೈಫ್ ಸ್ಟೈಲ್ ಈ ರೀತಿಯಾಗಿ ಇಟ್ಕೋಬೋದು ಅಂತ ಒಂದು ಸಣ್ಣ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಆಗಿದೆ. ಎಲ್ರಿಗೂ ಶೇರ್ ಮಾಡಿ. ನಾನು ಹೇಳಿರೋಂಥ ಪಾಯಿಂಟ್ಸ್ ಎಲ್ಲ ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಕೂಡ ಒಳ್ಳೆ ಲೈಫ್ ಸ್ಟೈಲ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಅತಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕಾಗಿ. ಮುಂದಿನ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.